ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ ಕಾಯ್ತಾ ಇದ್ರಿ ನೀವು ಈ ಜುಲೈ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತೇಳಿ. ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸರ್ಕಾರದವರು. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾವ ಜಿಲ್ಲೆಗಳಿಗೆ ಏನು ಜುಲೈ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಇದರೊಟ್ಟಿಗೆ ಸಾಕಷ್ಟು ಜನರಿಗೆ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಂಥವ್ರಿಗೂ ಕೂಡ ಸರ್ಕಾರದ ಕೊಟ್ಟಿರುವಂಥ ಕ್ಲಾರಿಟಿಯನ್ನು ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಈ 3 ಡಾಕ್ಯುಮೆಂಟ್ಗಳು ಇಲ್ಲಿ ಕಡ್ಡಾಯ ನಿಮಗೆ ಪಿಂಚಣಿ ಹಣ ಬರಬೇಕಂದ್ರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾದರೆ ಏನಪ್ಪ ಡಾಕ್ಯುಮೆಂಟು, ಏನು ಸಮಸ್ಯೆ ಆಗ್ತಾ ಇದೆ, ನಮಗೆ ಪಿಂಚಣಿ ಹಣ ಬರುತ್ತಾ ಇಲ್ವಾ, ಎಲ್ಲದನ್ನು ಕೂಡ ಸಂಪೂರ್ಣ ಮಾಹಿತಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಿಂಚಣಿದಾರರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ ಜೂನ್ ತಿಂಗಳ ಪಿಂಚಣಿ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ ಜುಲೈ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀರಾ. ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಆ್ಯಂಡ್ ಇವತ್ತಿನ ಅಂತಲ್ಲ 2 ದಿನದ ಹಿಂದೆ ನಿಮಗೆ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅಂತ ಕೂಡ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಹಾಗಾದರೆ 2 ದಿನದ ಹಿಂದೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿತ್ತು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ದಿನವೂ ಕೂಡ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಜೂನ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ ಈಗಾಗಲೇ ಇನ್ನೂ ಸಾಕಷ್ಟು ಪಿಂಚಣಿದಾರರಿಗೆ ಜೂನ್ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತ ಇಲ್ಲಿ ತಿಳಿದು ಬಂದಿರುವಂಥ ವಿಚಾರ. ಸೊ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ವೇಟ್ ಮಾಡಿ, ಈಗೇನು ನಾವು ಜುಲೈ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಮಾಡ್ತೀವಲ್ಲ ಅದರೊಟ್ಟಿಗೆ ನಿಮಗೆ ಒಟ್ಟಿಗೆ ಸೇರಿಸಿ ನಾವು ಏನು 2200 ರೂಪಾಯಿ ಅಥವಾ ನಿಮ್ಗೆ ಏನು ಪಿಂಚಣಿ ಹಣ ಬರ್ತಾಯಿತ್ತೋ ಅದನ್ನು ಡಬಲ್ ಆಗಿ ಸಿಗುತ್ತೆ ಅಂತ ಇಲ್ಲಿ ಸರ್ಕಾರದವರು ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದರು. ಬಟ್ ಏನಪ್ಪ ಅಂತಂದರೆ ಅದರೊಟ್ಟಿಗೆ ಇನ್ನೂ ಕೂಡ ಕೆಲವೊಂದು ಅಪ್ಡೇಟ್ಗಳನ್ನ ಸರ್ಕಾರದ್ದು ತಿಳಿಸಿದ್ದಾರೆ. ಸೊ ನೀವು ಪಿಂಚಣಿಯಿಂದ ಪರಿಷ್ಕರಣೆ ಆಗಿದ್ರಾ ಇಲ್ಲ ಅನ್ನೋದನ್ನು ಕೂಡ ಫಸ್ಟು ನೀವು ತಿಳ್ಕೊಬೇಕಾಗತ್ತೆ ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ಮಾಹಿತಿಯನ್ನು ನೀಡಿರುವಂಥದ್ದು. ಹಾಗಾದರೆ ಏನಪ್ಪ ಸರ್ಕಾರದವರು ಮಾಹಿತಿನ ನೀಡಿದ್ದಾರೆ ಅಂತ ಕೇಳಿದ್ರೆ ಇಲ್ಲಿ 3 ಡಾಕ್ಯುಮೆಂಟ್ಗಳನ್ನ ಹೇಳ್ತಾ ಇದ್ದಾರೆ ಸರ್ಕಾರದವರು. ಆ 3 ಡಾಕ್ಯುಮೆಂಟ್ಗಳಲ್ಲಿ ನಿಮ್ಮ ಒಂದು ಇನ್ಫಾರ್ಮೇಷನ್ ಕರೆಕ್ಟಾಗಿ ಇದೆಯಾ ಇಲ್ಲ ಅನ್ನೋದು ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲನೇ ಡಾಕ್ಯುಮೆಂಟ್ ಬಂದ್ಬಿಟ್ಟು ಇಲ್ಲಿ ಆದಾಯ ಪ್ರಮಾಣ ಪತ್ರ. ಸೊ ಆದಾಯ ಪ್ರಮಾಣ ಪತ್ರದಲ್ಲಿ ಮುಂಚೆನೇ ಹೇಳಿದಾಗೆ 5 ವರ್ಷಕ್ಕೊಮ್ಮೆ ಚೇಂಜ್ ಮಾಡಿಸ್ತಾನೆ ಇರಬೇಕು. ಸೊ 5 ವರ್ಷ ಆದರೂ ಕೂಡ ಚೇಂಜೇ ಮಾಡಿಸ್ದೆ ಹಾಗೇ ಇಟ್ಕೊಂಡಿದ್ದೀವಿ, ಅದನ್ನೇ ನಾವು ಪಿಂಚಣಿ ಇಲಾಖೆಗೆ ಕೂಡ ಕೊಟ್ಟಿರುವಂಥದ್ದು, ಇಲ್ಲಿವರೆಗೂ ಕೂಡ ಹಾಗೆ ನಾವು ಹಣವನ್ನು ಪಡ್ಕೊಳ್ತಾ ಇದ್ದೀವಿ ಅನ್ನೋವಂಥವ್ರು ಯಾರಾದರೂ ಇದ್ದರೆ ಅಂಥವರು ಆದಷ್ಟು ಬೇಗ ಹೋಗ್ಬಿಟ್ಟು ಆದಾಯ ಪ್ರಮಾಣ ಪತ್ರವನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಅಂದರೆ ಲೇಟೆಸ್ಟಾಗಿ ಇವಾಗ ರೀಸೆಂಟಾಗಿ ಮಾಡಿಸಿರುವಂಥ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ರೆ ಮಾತ್ರ ನಿಮಗೆ ಜೂನ್ ತಿಂಗಳ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಜುಲೈ ತಿಂಗಳ ಪಿಂಚಣಿ ಹಣ ಆಗಿರ್ಬೋದು ಸಿಗೋ ಅಂಥದ್ದು ಅಂತ ಇಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು ಸರ್ಕಾರ. ಸೊ ನಿಮ್ಮಲ್ಲಿ ಯಾರಾದರೂ ಇನ್ನೂ ಕೂಡ ನಾವು ಆದಾಯ ಪ್ರಮಾಣ ಪತ್ರವನ್ನು ಅಪ್ಡೇಟ್ ಮಾಡಿಸಿಲ್ಲ, 5 ವರ್ಷದಿಂದ ಹಾಗೇ ಇಟ್ಕೊಂಡಿದ್ದೀವಿ, ಅದನ್ನೇ ಕಂಟಿನ್ಯೂ ಆಗ್ತಾಯಿದೆ, ಇವಾಗ 8 ವರ್ಷ ಆಯಿತು ಅದನ್ನು ಚೇಂಜೇ ಮಾಡಿಸಿಲ್ಲ ಅನ್ನೋಂಥವ್ರು ಯಾರಾದರೂ ಇದ್ದರೆ ಸೊ ಆದಷ್ಟು ಬೇಗ ಹೋಗಿಬಿಟ್ಟು ಆದಾಯ ಪ್ರಮಾಣ ಪತ್ರವನ್ನು ಚೇಂಜ್ ಮಾಡಿಸ್ಕೊಂಡು ಅಪ್ಡೇಟ್ ಮಾಡಿಸ್ಕೊಂಡು ಅದನ್ನು ಪಿಂಚಣಿ ಇಲಾಖೆಗೆ ಫಸ್ಟು ಕೊಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೊಟ್ಟರೆ ನಿಮಗೆ ಎಲ್ಲ ಪಿಂಚಣಿ ಹಣ ಕೂಡ ಬಂದು ಸೇರುವಂಥದ್ದು. ಇನ್ನು 2ನೇ ಡಾಕ್ಯುಮೆಂಟ್ ಬಂದುಬಿಟ್ಟು ಆಧಾರ್ ಕಾರ್ಡ್. ಸೊ ಆಧಾರ್ ಕಾರ್ಡ್ ಕೂಡ ಇರೋವಂಥದ್ದು. ಹಾಗೆ 10 ವರ್ಷದಿಂದ ಅದೇ ಆಧಾರ್ ಕಾರ್ಡನ್ನ ನೀವು ಉಪಯೋಗಿಸ್ತಾ ಇದ್ರಿ ಅಂದರೆ ನಿಮಗೆ ಪಿಂಚಣಿ ಹಣ ಬರೋದಿಲ್ಲ. ಸೊ 10 ವರ್ಷದಿಂದ ಅದೇ ಥರ ಇದೆ, ಏನೂ ಕೂಡ ನಾವು ಅಪ್ಡೇಟ್ ಮಾಡಿಸಿಲ್ಲ, ಏನೂ ಕೂಡ ಚೇಂಜ್ ಮಾಡಿಸಿಲ್ಲ ಅನ್ನೋಂಥವ್ರಿದ್ರೆ ಆದಷ್ಟು ಹೋಗಿ ಅಂದರೆ ಆದಷ್ಟು ಬೇಗ ಹೋಗಿ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನ. ಇಲ್ಲ ನಾವು ಅಪ್ಡೇಟ್ ಮಾಡಿಸಿದ್ದೀವಿ ಅಂತಂದರೆ ಅದನ್ನು ಕೂಡ ಆದಷ್ಟು ಬೇಗ ಹೋಗಿಬಿಟ್ಟು ಪಿಂಚಣಿ ಇಲಾಖೆಗೆ ಫಸ್ಟು ಕೊಡಿ. ಸೊ ನೀವು ಅದನ್ನು ಕೂಡ ಕೊಟ್ಟರೆ ನಿಮಗೆ ಪಿಂಚಣಿ ಹಣ ಕರೆಕ್ಟಾಗಿ ಬರುವಂಥದ್ದು. ಪಿಂಚಣಿ ಏನು ಪರಿಷ್ಕರಣೆ ನಡೀತಾ ಇದೆ ಅದರಿಂದ ನೀವು ತಪ್ಪಿಸ್ಕೊಳ್ಳೋಕ್ಕಾಗೋದು ಇದೊಂದೇ ದಾರಿ. ಸೊ ಹಾಗಾಗ್ಬಿಟ್ಟು ಆದಷ್ಟು ಬೇಗ ಏನು ಡಾಕ್ಯುಮೆಂಟ್ಗಳು ಹೇಳಿದ್ದೀವಿ ಅದನ್ನ ಆದಷ್ಟು ಬೇಗ ಕೊಡಿ. ಆ್ಯಂಡ್ 3ನೇ ಡಾಕ್ಯುಮೆಂಟ್ ಬಂದುಬಿಟ್ಟು ನೀವು ಪಿಂಚಣಿಯನ್ನು ಅಪ್ಲೈ ಮಾಡಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ಗಳು ಕರೆಕ್ಟಾಗಿ ಕೊಟ್ಟಿದ್ದೀರಾ. ಯಾಕಂದರೆ ಇಲ್ಲಿ 60 ವರ್ಷದ ಮೇಲ್ಪಟ್ಟವ್ರು ಮಾತ್ರ ಇಲ್ಲಿ ಈ ಯೋಜನೆಗಳಿಗೆ ಅರ್ಹರು ಅನ್ನೋದಿರುತ್ತೆ. ಆದರೆ ಇಲ್ಲಿ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಸಾಕಷ್ಟು ಜನನ ಪರಿಷ್ಕರಣೆ ಮಾಡ್ತಾ ಬಂದಿದ್ದಾರೆ. ಕಾರಣ ಇಷ್ಟೇ, ಅವರು ಅರ್ಹರು ಇಲ್ಲದೆ ಇದ್ದರೂ ಕೂಡ ಹಣವನ್ನು ಪಡ್ಕೊಳ್ತಾ ಇರೋಂಥದ್ದು. ಈ ಒಂದು ವಿಚಾರ ಕೂಡ ಸರ್ಕಾರದ ಗಮನಕ್ಕೆ ಬಂದಿರೋದ್ರಿಂದ ಸಾಕಷ್ಟು ಪಿಂಚಣಿದಾರನ ಪರಿಷ್ಕರಣೆ ಮಾಡ್ತಾ ಇದೆ ಅಂತೇಳಿ ಸಾಕಷ್ಟು ವಿಡಿಯೋಗಳಲ್ಲಿ ಕೂಡ ನಾವು ತಿಳಿಸ್ತಾ ಇದ್ದೀವಿ. ಸೊ ಹಾಗಾಗಿಬಿಟ್ಟು ಈ ಒಂದು ಡಾಕ್ಯುಮೆಂಟ್ಗಳು ಕಡ್ಡಾಯ. ಸೊ ಹೋಗಿಬಿಟ್ಟು ಆದಷ್ಟು ಬೇಗ ಏನು ಪಿಂಚಣಿ ಇಲಾಖೆಗೆ ನೀವು ಏನೋ ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಪಿಂಚಣಿ ಹಣ ಜಮೆ ಆಗುವಂಥದ್ದು. ಸೊ ಆದಷ್ಟು ಬೇಗ ಈ ಒಂದು ಕೆಲಸಗಳನ್ನ ಮಾಡಿ. ಸೊ ಮಾಡಿದ್ರೆ ನಿಮಗೆ ಹಣ ಬರುತ್ತೆ. ಇನ್ನು ಜುಲೈ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ ಸೊ ಜೂನ್ ತಿಂಗಳ ಪಿಂಚಣಿ ಹಣವನ್ನು
ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ ಜುಲೈ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತೀರಾ. ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಸೊ ಏನಪ್ಪ ಅಂತಂದರೆ ಇಲ್ಲಿ ಜುಲೈ ತಿಂಗಳ ಪಿಂಚಣಿ ಹಣ ಬಂದುಬಿಟ್ಟು ಈ ಜಿಲ್ಲೆಗಳಿಗೆ ಇವತ್ತಿನ ದಿನ ಬಿಡುಗಡೆ ಆಗ್ತದೆ ಅಂತೇಳಿ ಕೂಡ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಸರ್ಕಾರದವ್ರು ಹೇಳ್ತಾ 2 ದಿನದ ಹಿಂದೆನೇ ನಾವು ಜುಲೈ ತಿಂಗಳ ಪಿಂಚಣಿ ಹಣ ಕೂಡ ಬಿಡುಗಡೆ ಮಾಡಿದ್ದೀವಿ ಅಂತ ಇಲ್ಲಿ ಅಪ್ಡೇಟನ್ನು ಕೊಟ್ಟಿದ್ರು. ಸೊ ಹಾಗಾಗಿಬಿಟ್ಟು ಯಾರಾದರೂ ಈ ಒಂದು ವಿಡಿಯೋ ನೋಡ್ತಾ ಇರೋಂಥವ್ರು 2 ದಿನದ ಹಿಂದೆ ಜುಲೈ ತಿಂಗಳ ಪಿಂಚಣಿ ಹಣವನ್ನು ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಸೊ ಸರ್ಕಾರದವರು ಪ್ರತಿ ಬಾರಿ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತಾರೆ, ಬಟ್ ಆ ಒಂದು ಮಾತಿನ ಪ್ರಕಾರ ಅವ್ರು ನಡ್ಕೊಳ್ಳಲ್ಲ. ಸೊ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ ಇದು. ಸೊ ಹಾಗಾಗಿಬಿಟ್ಟು ಅವ್ರು ಹೇಳಿದರೆ 2 ದಿನದ ಹಿಂದೆ ನಾವು ಪಿಂಚಣಿ ಹಣವನ್ನು ಅಂದರೆ ಜಮೆ ಮಾಡಿದ್ದೀವಿ ಅಂತೇಳಿ. ಪಡ್ಕೊಂಡವ್ರು ಯಾರಾದರೂ ಇದ್ದರೆ ದಯವಿಟ್ಟು ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ಸಾಕಷ್ಟು ಜನರಿಗೆ ಇದೊಂದು ಕ್ಲಾರಿಫಿಕೇಷನ್ ಬೇಕಾಗಿದೆ. ಸೊ ನೀವು ಮಾಡೋಂಥ ಕಮೆಂಟ್ಗಳಿಂದ ಗೊತ್ತಾಗುತ್ತೆ ಎಲ್ಲರೂ ಕೂಡ ಹಣ ಜಮೆ ಆಗಿದೆಯಾ ಇಲ್ವಾ ಅಂತ ಹೇಳಿ. ಸೊ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಜುಲೈ ತಿಂಗಳ ಪಿಂಚಣಿ ಹಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರೆ, ಸೊ ಇವತ್ತು ಬೆಳಗ್ಗೆ 10 ಗಂಟೆಯಿಂದನೇ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮೆ ಆಗ್ತಾ ಇದೆ ಅಂತೇಳಿ ಸರ್ಕಾರದವರು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಇಷ್ಟು ದಿನ ಏನಕ್ಕೆ ಪೆಂಡಿಂಗ್ ಉಳಿಸ್ಕೊಂಡಿದ್ರು ಅದ್ರ ಬಗ್ಗೆ ಎಲ್ಲರೂ ಕೂಡ ಗೊತ್ತು. ಮುಂದೆ ಗ್ಯಾರಂಟಿ ಸ್ಕೀಮ್ಗಳಾಗಿರ್ಬೋದು ಅಥವಾ ಸರ್ಕಾರದ ಬಳಿ ಹಣ ಇಲ್ಲದೆ ಇರೋದು ಕೂಡ ಆಗಿರ್ಬೋದು, ಇಲ್ಲ ಟೆಕ್ನಿಕಲ್ ಇಶ್ಯೂಸ್ ಕೂಡ ಆಗಿರ್ಬೋದು, ಅದರಿಂದ ಕೂಡ ಹಣ ಲೇಟ್ ಆಗ್ತಿರ್ಬೋದು. ಸೊ ಸರ್ಕಾರದವರು ಪ್ರತಿ ಸರಿ ಹೇಳುವಂಥದ್ದು ಈ 3 ಕಾರಣಗಳು ಮಾತ್ರ. ಟೆಕ್ನಿಕಲ್ ಇಶ್ಯೂಸ್ ಅಷ್ಟೇ ಹೇಳೋದು, ಬಟ್ ಅವರ ಬಳಿ ಅಷ್ಟೊಂದು ಹಣ ಇಲ್ಲ ಅಂಥೇಳಿ ನಮ್ಮ ಮೀಡಿಯಾದವರೆಲ್ಲರೂ ಕೂಡ ಈ ಒಂದು ವಿಚಾರಗಳನ್ನ ತಿಳಿಸಿರುವಂಥದ್ದು. ಸೊ ನೋಡೋಣ ಹಣ ಅವ್ರು ಹೇಳಿರೋ ಮಾತಿನ ಪ್ರಕಾರ ನಡ್ಕೊಳ್ತಾರಾ ಇಲ್ವಾ ಅಂತೇಳಿ. ಹಾಗಾದರೆ ಇವತ್ತಿನ ದಿನ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮೊದಲನೇದಾಗಿ ನೋಡಿದ್ರೆ, ಸೊ ಬ್ಯಾಂಗ್ಳೂರು ಗ್ರಾಮಾಂತರ ಆಗಿರ್ಬೋದು, ಗ್ರಾಮೀಣ ಆಗಿರ್ಬೋದು, ಎಲ್ಲ ಕಡೆ ಪಿಂಚಣಿ ಹಣವನ್ನು ಜಮೆ ಮಾಡಿದ್ದೀವಿ. ಎಲ್ಲ ರೀತಿಯ ಪಿಂಚಣಿದಾರರಿಗೂ ಅಂಗವಿಕಲ ಪಿಂಚಣಿ ಆಗಿರ್ಬೋದು, ವಿಧವಾ ವೇತನ ಪಿಂಚಣಿ ಹಣ ಆಗಿರ್ಬೋದು, ವೃದ್ಧಾಪ್ಯ ಪಿಂಚಣಿ ಹಣ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಆಗಿರ್ಬೋದು, ಮನಸ್ವಿನಿ ಪಿಂಚಣಿ ಹಣ ಆಗಿರ್ಬೋದು, ಅಥವಾ ಇನ್ನಿತರ ಪಿಂಚಣಿದಾರರು. ಸೊ ಪಿಂಚಣಿದಾರರೆಲ್ಲರೂ ಕೂಡ ಬ್ಯಾಂಗ್ಳೂರು ಗ್ರಾಮಾಂತರ ಮತ್ತು ಗ್ರಾಮೀಣ ಎರಡೂ ಕೂಡ ಕಂಪ್ಲೀಟಾಗಿ ಹಣವನ್ನು ಜಮೆ ಮಾಡಿದ್ದೀವಿ ಅಂತ ಇಲ್ಲಿ ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿರುವಂಥವ್ರು ಯಾರಾದರೂ ಹಣವನ್ನು ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗಾದರೆ 2ನೇ ಜಿಲ್ಲೆ ಬಂದುಬಿಟ್ಟು ತುಮಕೂರು ಜಿಲ್ಲೆ, ಮೈಸೂರು ಜಿಲ್ಲೆ, ಧಾರವಾಡ ಜಿಲ್ಲೆ, ಬೀದರ್ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ಬಿಜಾಪುರ ಜಿಲ್ಲೆ, ರಾಮನಗರ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ. ಸೊ ಇದಿಷ್ಟು ಜಿಲ್ಲೆಗಳಿಗೆ ನಾವು ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಇಲ್ಲಿ ಲೇಟೆಸ್ಟ್ ಆಗಿ ಅಪ್ಡೇಟ್ನ ಕೊಟ್ಟಿರುವಂಥದ್ದು. ಸೊ ಈ ಜಿಲ್ಲೆಗಳಲ್ಲಿ ಯಾರಾದರೂ ಇದ್ದರೆ 10:30 ಮೇಲಿಂದ ಹಣವನ್ನು ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನೀವು ಹಣವನ್ನು ಪಡ್ಕೊಂಡಿದ್ರಾ ಇಲ್ವಾ ಅಂತೇಳಿ. ನಿಮ್ಮ ಕಮೆಂಟ್ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ, ಸಾಕಷ್ಟು ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿಬಿಟ್ಟು ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನೀವು ಹಣವನ್ನು ಪಡ್ಕೊಂಡಿದ್ರಾ ಇಲ್ವಾ ಅಂತೇಳಿ. ಸೊ ಇದಾಗಿರುತ್ತೆ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಬಂದುಬಿಟ್ಟು. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟಲ್ಲಿ ಹಾಕಿ, ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಮರಿದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಮರಿದೇ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ.